PPTCT ಅಂದರೆ ಪ್ರಿವೆನ್ಷನ್ ಆಫ್ ಪೇರೆಂಟ್ಸ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಫ್ HIV ಏಡ್ಸ್ ಅಂತಕ್ಕಂಥದ್ದು. ಅಂದರೆ ತಂದೆ ತಾಯಿಗಳಿಂದ HIV ಸೋಂಕನ್ನು ಮಗುಗೆ ಬರದಂಗೆ ತಡೆಗಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಇದು ಭಾಳಷ್ಟು ಮುಖ್ಯವಾದಂಥ ಕಾರ್ಯಕ್ರಮ ಆಗಿರುತ್ತದೆ. ಕಾರಣ ಏಕೆಂದರೆ ಒಂದು HIV ಏಡ್ಸ್ ತಾಯಿನೂ ಆರೋಗ್ಯವಾದಂಥ ಮಗುನ ಪಡಿಬೋದು ಅಂತಕ್ಕಂಥದ್ದು ಒಂದು ಉದ್ದೇಶ ಆಗಿರ್ತದೆ. ಫಸ್ಟು ನಮಗೆ HIV ಏಡ್ಸ್ ಫಸ್ಟಿಗೆ ಗೊತ್ತಾದ ತಕ್ಷಣವೇ ಫಸ್ಟ್ ಟ್ರೈಮಿಸ್ಟರಲ್ಲೇ ನಾವು HIV ಪರೀಕ್ಷೆ ಮಾಡಿಸ್ತೀವಿ. ಪ್ರತಿಯೊಂದು ಗರ್ಭಿಣಿ ಶ್ರೀಗೂ ಸಹ HIV ಏಡ್ಸ್ ಪರೀಕ್ಷೆಯನ್ನು ಮೊದಲ 3 ತಿಂಗಳಲ್ಲೇ ಮಾಡಿಸ್ತೀವಿ. ಆ ಬಂದಿರತಕ್ಕಂಥ ಪೇಷಂಟು ಅವತ್ತೇ ART ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕಾರಣ 3 ಮಾರ್ಗದಲ್ಲಿ HIV ಏಡ್ಸು ತಾಯಿಯಿಂದ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ಒಂದು ಗರ್ಭಿಣಿ ಟೈಮಲ್ಲಿ, ಎರಡನೇದು ಡೆಲಿವರಿ ಟೈಮಲ್ಲಿ, ಇನ್ನೇ ಒಂದು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಈ 3 ಮಾರ್ಗದಲ್ಲಿ ತಡೆಗಟ್ಟೋದಕ್ಕೋಸ್ಕರವಾಗಿ ಮೊದಲು ನಾವು ಪ್ರೆಗ್ನೆಂಟ್ ಇರ್ತಕ್ಕಂಥವರಿಗೆ ನಾವು ART ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಂತರ ಗರ್ಭಿಣಿ ಡೆಲಿವರಿ ಟೈಮಲ್ಲಿ ಅವರಿಗೆ ನಾವು ಎಲ್ಲ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ತಾಯಿಯಿಂದ ಮಗುಗೆ ಬರದಂಗೆ ತಡೆಗಟ್ತೀವಿ. ನಂತರ ಹಾಲುಣಿಸ್ತಕ್ಕಂಥ ಸಂದರ್ಭದಲ್ಲೂ ಸಹ ನಾವು ಹಾಲುಣಿಸೋದೇ ಬೇಡ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಯಾಕಂದರೆ ಇದೇ ಹಾಲೇ ಸರ್ವಶ್ರೇಷ್ಠವಾದಂಥ ಆಹಾರ ಆಗಿರುತ್ತೆ ಮಗುಗೆ. ಆದ್ದರಿಂದ ಮಗುಗೆ ಆಹಾರವಾಗಿ ಹಾಲನ್ನು ಕೊಡಿಸಲೇಬೇಕಾಗುತ್ತದೆ. ಅದರಲ್ಲಿ ವೈರಸ್ಗಳು ಇರೋ ಕಾರಣವಾಗಿ ನಾವು ಹುಟ್ಟಿದ ತಕ್ಷಣವೇ ನೆವರಪಿನ್ ಸಿರಪ್ಪನ್ನು ಕೊಡ್ತೀವಿ. ಆಮೇಲೆ 1.5 ತಿಂಗಳ ತನಕ ನೆವರಪಿನ್ ಸಿರಪ್ ಕೊಟ್ಟಿದ್ದಾದ ನಂತರ ಆಮೇಲೆ 1.5 ತಿಂಗಳಿಂದ ಮತ್ತು CPT ಅಂತಕ್ಕಂಥದ್ದು ಸಹ ಸಿರಪ್ಪು ಸಹ ಮಗು 18 ತಿಂಗಳ ತನಕ ಕೊಡ್ತೀವಿ. ಮತ್ತು ಅದಾದ ನಂತರ ಮಗುಗೆ ಫಾಲೋಅಪ್ ಮಾಡ್ತೀವಿ. ಮಗುಗೆ 1.5 ತಿಂಗಳಲ್ಲಿ DBS ಟೆಸ್ಟ್ ಅಂತ ಮಾಡ್ತೀವಿ. ಡ್ರೈಡ್ ಬ್ಲಡ್ ಸ್ಪಾಟ್ ಅಂತ ಕರೀತಾರೆ. ಇದು DNA PCR ಅಂತ ಕರೀತಾರೆ. ದಟ್ಸೇ ಕ್ವಾಲಿಟೇಟಿವ್ PCR ಅಂತ ಕರೀತಾರೆ. ಅಂದರೆ ಆ ಟೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಆ ಮಗುಗೆ ಬಂದಿದೆಯೋ ಇಲ್ಲ ಅಂತಕ್ಕಂಥದ್ದು ಟೆಸ್ಟ್ ಮಾಡಿ, ಮತ್ತು ಬಂದಿದೆಯಾ ಅಂದರೆ ಆ ಮಗುಗೆ ನಾವು ಮಕ್ಕಳು ART ಆದಂತಹ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ನಾವು ಮತ್ತೆ ಕನ್ಫರ್ಮೇಷನ್ ಮಾಡಿ ಅಲ್ಲಿ ಮಗುಗೆ ಸೋಂಕಿತ ಆಗಿದ್ದರೆ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಇಲ್ಲ ಅಂದರೆ ನೆಕ್ಸ್ಟು 1 ತಿಂಗಳಲ್ಲಿ ಆದ ನಂತರ 6 ತಿಂಗಳಲ್ಲಿ ಟೆಸ್ಟ್ ಮಾಡ್ತೀವಿ. ಅಂದರೆ ಡಿಫ್ರೆಂಟ್ ಆ್ಯಂಟಿಜೆನ್ಸ್ ಪ್ರಿನ್ಸಿಪಲ್ ಮೆಥಡಲ್ಲಿ 3 ಟೆಸ್ಟ್ಗಳನ್ನು ಮಾಡ್ತೀವಿ. ಅದಾದ ನಂತರ 1 ವರ್ಷದಲ್ಲಿ ಮತ್ತು 1.5 ವರ್ಷದಲ್ಲಿ ಟೆಸ್ಟ್ ಮಾಡ್ತೀವಿ. ಕೊನೆಗೆ 1 ವರ್ಷದಲ್ಲಿ ನಾವು ಏನಕ್ಕೆ ಟೆಸ್ಟ್ ಮಾಡ್ತೀವಿ ಅಂತಂದರೆ ಅಲ್ಲಿ ತನಕ ಅದು ಮದರ್ ಆ್ಯಂಟಿಬಾಡಿನೇ ಡಿಟೆಕ್ಟ್ ಮಾಡ್ತಿರ್ತದೆ. ಅದು ಸ್ವಂತವಾದಂತಹ ಆ್ಯಂಟಿಬಾಡಿನ ಡಿಟೆಕ್ಟ್ ಮಾಡೋದು 18 ತಿಂಗಳಾದ ನಂತರ, ಅಂದರೆ 1 ವರ್ಷ ಆದ ನಂತರನೇ ಡಿಟೆಕ್ಟ್ ಮಾಡೋ ಕಾರಣದಿಂದ ಅವರಿಗೆ ನಾವು 1.5 ತಿಂಗಳಲ್ಲಿ ಫೈನಲ್ ಟೆಸ್ಟ್ ಮಾಡಿಬಿಟ್ಟು ರ್ಯಾಪಿಡ್ ಟೆಸ್ಟನ್ನು ಮಾಡಿ ಅವರಿಗೆ HIV ಸೋಂಕಿತ ಮುಕ್ತವಾದಂತಹ ಮಗು ಅಂತಕ್ಕಂಥದ್ದು ಘೋಷಿಸ್ತೀವಿ. ಮತ್ತು ಈ ರೀತಿಯಾಗಿ HIV ಪೇಷಂಟ್ ಹೊಂದಿರತಕ್ಕಂಥ ಸೋಂಕಿತವರು ಸಹ ಆರೋಗ್ಯವಾದಂಥ ಮಗುನ ಪಡಿಬಹುದು. ಈ ಕಳಂಕ ಮತ್ತು ತಾರತಮ್ಯ ಅಂತಕ್ಕಂಥದ್ದನ್ನ ದೂರ ಮಾಡೋದಕ್ಕೋಸ್ಕರವಾಗಿ ಭಾರತ ಸರ್ಕಾರವು 2017ರಲ್ಲಿ HIV ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ಅಂತಕ್ಕಂಥದ್ದು ತಂದಿದೆ. ಇದರ ಉದ್ದೇಶ ಏನಂದರೆ HIV ಸೋಂಕಿತರು ಸಹ ಬೇರೆಯಂಗೆ ಚಿಕಿತ್ಸೆಯನ್ನು ಪಡೆಯೋದಕ್ಕೆ, ಆಸ್ತಿ ಹಕ್ಕನ್ನು ಪಡೆಯೋದಕ್ಕೆ ಮತ್ತು ಎಲ್ಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಇದನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ, ಅಂದರೆ ಚಿಕಿತ್ಸೆ ಕೊಡೋದಕ್ಕಾದ್ರಾಗಲಿ ಅಥವಾ ಅವರಿಗೆ ಇಲ್ ಟ್ರೀಟ್ ಮಾಡೋದನ್ನಾಗಲಿ, ಅವರಿಗೆ ಏನಾದ್ರೂ ಸಹ ಚಿಕಿತ್ಸೆ ನಿರಾಕರಿಸುವುದನ್ನಾಗಲಿ, ಅವಮಾನ ಮಾಡುವುದನ್ನಾಗಲಿ, ಆಸ್ತಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದರೆ ಹೌದು ರಾಜ್ಯ ಮಟ್ಟದಲ್ಲಿ ಒಂಬಡ್ಸ್ಮನ್ ಅಂತಕ್ಕಂಥವ್ರು ಇರ್ತಾರೆ. ಮತ್ತು ಇದಕ್ಕೆ ಆದಂತಹ ಕೆಲವರು ವಕೀಲರು ಸಹ ನೇಮಕ ಮಾಡಿರ್ತದೆ ಸರ್ಕಾರ. ಇದರ ಸೌಲಭ್ಯವನ್ನು ಸೋಂಕಿತರು ಪಡ್ಕೊಳ್ಬೋದು. ಮತ್ತು ರಾಷ್ಟ್ರ ಮಟ್ಟದಲ್ಲಿ NACO ಅಂತ ನ್ಯಾಷನಲ್ ಏಡ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಕಾರ್ಯನಿರ್ವಹಿಸ್ತಿರ್ತದೆ. ರಾಜ್ಯ ಮಟ್ಟದಲ್ಲಿ KSAPS ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತಕ್ಕಂಥ ಕಾರ್ಯನಿರ್ವಹಿಸ್ತಿರ್ತೈತೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ DAPCO ಅಂತೇಳಿ ಡಿಸ್ಟಿಕ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಿರ್ತದೆ. ಮತ್ತು ಇವೆಲ್ಲದ್ರ ಮುಖಾಂತರವಾಗಿಯೂ ಸಹ HIV ಏಡ್ಸ್ ಬಗ್ಗೆ ಮತ್ತು ಕಳಂಕ ಮತ್ತು ತಾರತಮ್ಯ ದೂರ ಮಾಡೋದ್ರೊಳಗೆ ಸೇವೆ ಸಲ್ಲಿಸ್ತಿರ್ತದೆ. HIV ಏಡ್ಸ್ ಸಹಾಯವಾಣಿ 1097 1097 ಆಗಿರ್ತದೆ. ಇದರಲ್ಲಿ HIV ಸೋಂಕಿತರಾಗಿರ್ಬೋದು, HIV ಬಗ್ಗೆ ದೂರು, ಸಲಹೆ, ಸೂಚನೆಗಳಿದ್ದರೆ ನೀಡಬಹುದು.
ಮತ್ತು ಇದರ ಸೌಲಭ್ಯಗಳನ್ನು ಎಲ್ಲರೂ ಪಡ್ಕೊಳ್ಬೇಕಾಗಿ ವಿನಂತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.